ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ದೇಹದ ಮತ್ತು ಮನಸ್ಸಿನ ಕಳೆಯ ತೆಗೆಯಲು ನಾಡಿನ ಶರಣರು ನೀಡಿದ ಕೊಡುಗೆ ಅಪಾರ. ಶ್ರೀ ವೀರಪ್ಪ ಕನ್ನಳ್ಳಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಯಾದಗಿರಿ. ಡಾನ್ ಬಾಸ್ಕೋ ಸಮಾಜ ಸೇವಾ ಕೇಂದ್ರ, ಮೈಂಡ್ಸ್ ಯೋಜನೆ ಯಾದಗಿರಿ, ಬ್ರೇಡ್ಸ್ ಸಂಸ್ಥೆ ಬೆಂಗಳೂರು ಹಾಗೂ ಶಾಲಾ ಶಿಕ್ಷಣ ಸಾಕ್ಷರತೆ ಇಲಾಖೆ ಯಾದಗಿರಿ ಇವರ ಸಹಯೋಗದಲ್ಲಿ ದಿನಾಂಕ 7/3/2026 ನಡೆದ ಮಕ್ಕಳ ಮಾನಸಿಕ ಆರೋಗ್ಯ ಸುಧಾರಣೆ 4ನೇ ಕಾರ್ಯಾಗಾರಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಆರೋಗ್ಯವಾದ ದೇಹದಲ್ಲಿ ಸದೃಢವಾದ ಮನಸ್ಸು ಇರುತ್ತೆ, ಮಕ್ಕಳ ಮಾನಸಿಕ ಆರೋಗ್ಯದ ಸುಧಾರಣೆ ಕುರಿತು ಡಾನ್ ಬಾಸ್ಕೋ ಸಂಸ್ಥೆ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಮತ್ತು ಸಮುದಾಯದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಹಾಕಿಕೊಂಡು ಮಾಡ್ತಾ ಇದ್ದಾರೆ ಎಂದು ತಮ್ಮ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಇಂದಿನ ದಿನದಲ್ಲಿ ವಿದ್ಯಾರ್ಥಿಗಳು ಅತಿಯಾದ ಒತ್ತಡದಿಂದಾಗಿ ವಿದ್ಯಾಭ್ಯಾಸದ ಕಡೆಗೆ ಗಮನ ಕಡಿಮೆ ಆಗ್ತಾ ಇದೆ. ಆದ್ದರಿಂದ ಇಂತಹ ಕಾರ್ಯಕಾರಿಗಳನ್ನು ಮಕ್ಕಳು ಸದುಪಯೋಗಪಡಿಸಿಕೊಂಡು ತಮ್ಮ ಸಾಮರ್ಥ್ಯವನ್ನು ಅಭಿವೃದ್ಧಿಪಡಿಸಿಕೊಳ್ಳಬೇಕು ಅಂತ ಸಲಹೆ ಕೊಟ್ಟಿದ್ದಾರೆ. ಹಾಗೂ ಈ ಮನಸ್ಸಿನ ಸುಧಾರಣೆಗಾಗಿ 12ನೇ ಶತಮಾನದಿಂದಲೂ ಕೂಡ ನಮ್ಮ ನಾಡಿನ ಶರಣರು ಸಂತರು ನಮ್ಮ ದೇಹದ ಬಗ್ಗೆ, ಮನಸ್ಸಿನ ಬಗ್ಗೆ ತಮ್ಮ ಅನೇಕ ವಚನಗಳ ಮೂಲಕ ಜ್ಞಾನವನ್ನ ಕೊಡುತ್ತಾ ಬಂದಿರ್ತಾರೆ. ಅವರ ಕೊಡುಗೆ ನಮ್ಮ ನಾಡಿಗೆ ಅಪಾರವಾಗಿದೆ ಎಂದಿದ್ದಾರೆ. ಅಧ್ಯಕ್ಷೀಯ ನುಡಿಯಲ್ಲಿ ಮಾತನಾಡಿದ ಶಾಬು ಫ್ರಾನ್ಸಿಸ್ ಅವರು ಸಮಯ ಪಾಲನೆಯ ಮಹತ್ವವನ್ನು ತಿಳಿಸುತ್ತಾ ವಿಜ್ಞಾನಿ ಥಾಮಸ್ ಆಲ್ವಾ ಎಡಿಸನ್ ಅವರ ಉದಾಹರಣೆಯನ್ನ ಕೊಟ್ಟಿದ್ದಾರೆ. ಮಂದಗತಿಯಲ್ಲಿ ಕಲಿಯುವ ವಿದ್ಯಾರ್ಥಿಗಳಲ್ಲಿಯೂ ಕೂಡ ಹಲವಾರು ಪ್ರತಿಭೆಗಳು ಅಡಗಿದೆ. ಅವುಗಳನ್ನ ಗುರುತಿಸಿ ಬೆಳೆಸಿದ್ರೆ ಅವರು ಜೀವನದಲ್ಲಿ ಉತ್ತಮ ಸಾಧನೆ ಮಾಡಬಹುದು ಎಂದಿದ್ದಾರೆ. ನಿಮ್ಮಲ್ಲಿ ಇರುವ ಕೌಶಲ್ಯ ಮತ್ತು ಕಲೆಯನ್ನ ಹೊರತರಲು ಈ ಕಾರ್ಯಾಗಾರವನ್ನ ಹಮ್ಮಿಕೊಳ್ಳಲಾಗಿದೆ. ನಿಧಾನವಾಗಿ ಕಲಿಯುವ ವಿದ್ಯಾರ್ಥಿಗಳ ಬಗ್ಗೆ ಯಾರು ಕೂಡ ಅಪಾರ್ಥ ಮಾಡಿಕೊಳ್ಳಬಾರದು. ಅವರ ಭವಿಷ್ಯವು ಕೂಡ ಉಜ್ವಲವಾಗಬಹುದು ಅಂತ ಮಕ್ಕಳಿಗೆ ಪ್ರೇರಣೆ ಕೊಟ್ಟಿದ್ದಾರೆ. 2 ದಿನಗಳ ಕಾಲ ನಡೆದ ಈ ಕಾರ್ಯಾಗಾರದಲ್ಲಿ ಮೆಮೊರಿ ಆಕ್ಟಿವಿಟಿ, ಸ್ಕ್ರಿಬ್ಲಿಂಗ್ ಹಾಗೂ ಪೇಪರ್ ಫೋಟೋ ಫ್ರೇಮ್ ತಯಾರಿಕೆ ಸೇರಿ ಹಲವು ಸೃಜನಾತ್ಮಕ ಚಟುವಟಿಕೆಗಳನ್ನು ನಡೆಸಲಾಗಿದೆ. ಮಕ್ಕಳು ಎಲ್ಲ ಚಟುವಟಿಕೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ತಮ್ಮ ಸಕಾರಾತ್ಮಕ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು. ಇಲ್ಲಿರ್ತಕ್ಕಂಥ ಮುಖ್ಯ ವಿಷಯ ಏನು ಅಂತಂದ್ರೆ ಮಾನಸಿಕ ಆರೋಗ್ಯ ಸುಧಾರಣೆ ಮತ್ತು ವೈಯಕ್ತಿಕ ಅಭಿವೃದ್ಧಿಗೆ ಬೆಂಬಲ ಅಂತಿಕೊಳ್ಳುತ್ತ ಅದ ಕಲಾತ್ಮಕ ಆಟ ಮತ್ತು ವೃತ್ತಿ ಶಿಕ್ಷಣ ಕಾರ್ಯಗಳು. ಈಗ ಮುಖ್ಯವಾಗಿ ಮಾನಸಿಕ ಆರೋಗ್ಯ ಅಂತಂದ್ರೆ ನಮಗೆ ನೆನಪು ಏನು ಬರ್ತದ ಅಂತಂದ್ರೆ ಉತ್ತಮ ದೇಹದಲ್ಲಿ ಉತ್ತಮ ಆರೋಗ್ಯ ಅಂತಿಕೊಳ್ಳೋಂತ ಹೇಳ್ತೀವಿ ನಾವು. ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ ಅಂತಿಕೊಳ್ಳುವಂತ ಅಂದರೆ ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು. ಮೊದಲ ನಮ್ಮ ಆರೋಗ್ಯ ಚೆನ್ನಾಗಿದ್ರೆ ಏನು ನಮ್ಮ ಮನಸ್ಥಿತಿ, ವಯಸ್ಸಿನಲ್ಲಿ ಅವ್ರ ಮನಸ್ಸು ಬಹಳ ಬೇಡದ ವಿಷಯಗಳ ಕಡೆ ಜಾರ್ತಾ ಇರ್ತದೆ. ಈ ಸಮಯದಲ್ಲಿ ತಮ್ಗೆ ಮುಖ್ಯವಾಗಿ ಮಾನಸಿಕ ಒಂದು ಆರೈಕೆ, ಮಾನಸಿಕ ಒಂದು ಬೆಂಬಲ ತಮಗೆ ಬೇಕಾಗ್ತದೆ. ಅದಕ್ಕಾಗಿ ತಾವೆಲ್ಲರೂ ಮನೆಯಲ್ಲಿ ನಮ್ಮ ಸಂಸ್ಕೃತಿ ಏನದಲ್ಲ, ನಮ್ಮ ಸಂಸ್ಕೃತಿ, ನಮ್ಮ ದೇಶದ ಸಂಸ್ಕೃತಿ ವಿಶ್ವಕ್ಕೆ ಮಾದರಿಯಾಗಿದೆ. ವಿಶ್ವಕ್ಕೆ ಗುರು ಆಗುವ ನಿಟ್ಟಿನಲ್ಲಿ ನಮ್ಮ ದೇಶದಲ್ಲಿ ಯಾವುದಾದ್ರು ಇದ್ರೆ ಅದು ನಮ್ಮ ಸಂಸ್ಕೃತಿ. ನಮ್ಮ ಪ್ರಾಚೀನ ಪರಂಪರೆಯಲ್ಲಿ ನಮ್ಮ ಋಷಿ ಮುನಿಗಳು, ನಮ್ಮ ಗುರುಗಳು, ನಮ್ಮ ಸಮಾಜದಲ್ಲಿರ್ತಕ್ಕಂಥ ಪ್ರತಿಯೊಂದು ಏನು ನಾವು ಮಠ ಮಾನ್ಯಗಳು ಅಂತಿಕೊಡಂತ ಏನು ಕರಿತೀವಲ್ಲ, ಅವೆಲ್ಲವನ್ನು ಏನು ಮಾಡ್ಯಾವಂತಂದ್ರೆ ಸಮಾಜದಲ್ಲಿರ್ತಕ್ಕಂಥ ಕೊಳೆಯನ್ನು ಕಳೆಯಲು ಭಾಳ ಪ್ರಯತ್ನ ಮಾಡ್ಯಾವ. ಈಗ ನೋಡ್ರಿ, ನೀವು 12ನೇ ಶತಮಾನದ ವಚನಕಾರರು ತೆಗೆದುಕೊಡ್ರಿ, ದಾಸರು ತೆಗೆದುಕೊಡ್ರಿ, ನಮ್ಮ ಪ್ರಖ್ಯಾತ ಕವಿಗಳು ತೆಗೆದುಕೊಡ್ರಿ. ಅವರು ಏನು ಮಾಡ್ಯಾರ, ಈ ವಚನಕಾರರು ತಮ್ಮ ಮನಸ್ಸಿನ ಬಗ್ಗೆ, ತಮ್ಮ ದೇಹದ ಬಗ್ಗೆನೇ ವಿಡಂಬವಾಗಿ ಅವರು ವಚನವನ್ನು ಬರೆದಾರ. ಅವರು ಈಗ ವಿಶ್ವದಲ್ಲಿ ನಾವು ಬೇರೆಯವರು ತಿದ್ದೋದಕ್ಕಿಂತ ನಮ್ಮನ್ನು ನಾವು ತಿದ್ಕೋಬೇಕು. ನಮ್ಮಲ್ಲಿ ಏನದಲ್ಲ ಅದನ್ನು ನಾವು ತಿದ್ದುಕೊಂಡ್ವಿ ಅಂತಂದರೆ ಆಟೋಮೆಟಿಕ್ ಆಗಿ ನಮ್ಮನ್ನು ನೋಡಿ ಇನ್ನೊಬ್ಬರು ಕಲಿತಾರ. ನಾವೇನು ಮಾಡ್ತೀವಿ ಅಂದರೆ ಇತರರಂತ ಬಂಟು ಮಾಡಿ ತೋರಿಸ್ತೀವಿ, ಅವ್ರು ಹಂಗದಾರ ಹಿಂಗದಾರ ಅಂತ ಹೇಳ್ತಾ. ಅದು ನಮ್ಮ ಬಗ್ಗೆ ಮಾತ್ರ ನಾವು ವಿಚಾರ ಮಾಡಲ್ಲ. ಮೊದಲ ನಮ್ಮ ಬಗ್ಗೆ ಬೆಳೆದು ದೊಡ್ಡದಾಗಿ ಕರೆಕ್ಟ್ ಅಲ್ವಾ? ಯಾರು LKG 10ನೇ ಕ್ಲಾಸ್ 8ನೇ ಕ್ಲಾಸ್ಗೆ ಪ್ರಮೋಷನ್ ಆಗಿದೆಯಾ? ಇಲ್ಲ. ಈಗ ಸಾಹೇಬ್ರಿದ್ದಾರೆ, ಅವರು ನೋಡ್ತಾರೆ ಇದು ಹೇಗೆ ಪ್ರಮೋಷನ್ ಆಗಿದೆ ಅಂತ. ಯಾರಾದರೂ 4ನೇ ಕ್ಲಾಸ್ ಬಿಟ್ಟು ಮತ್ತೆ 10ನೇ ಕ್ಲಾಸ್ಗೆ ಬಂದಿರಾ? ಇಲ್ಲ. ಹೇಗೆ ನಾವು ಬೆಳಿಬೇಕು? ನಿಧಾನ ಒಂದು ಕ್ಲಾಸಿಂದ ಇನ್ನೊಂದು ಕ್ಲಾಸಿಗೆ ಹಾಗೆ ಬೆಳಿಬೇಕು. ಕರೆಕ್ಟ್ ಅಲ್ವಾ? ನಾವೆಲ್ಲರೂ ಮಕ್ಕಳಾಗಿ ಇದ್ದೀವರು.
ನಾನು ಮಗಳ ಮಗುವಾಗಿದ್ದೆ, ನಾನು ನನ್ನ ತಾಯಿ ತಂದೆ ಜೊತೆ ಬೆಳೆದಿದ್ದೇವೆ. ಸೊ ಆ ಒಂದು ಸಮಯದಲ್ಲಿ ಏನಾಗ್ತದೆ, ಕಾರ್ಯಗಾರ ನಮ್ಮ ಮನೆಯಲ್ಲಿ ತುಂಬ ಜನ ಇರಬಹುದು, ಕಮ್ಮಿ ಜನ ಇರಬಹುದು. ಕೆಲವರು ನಮ್ಮನ್ನು ದಿಟ್ಟಿಸ್ತಾರೆ, ನೀನೇನು ಮಾಡ್ತೀನಿ ಹೇಳ್ತಾರೆ ಅಲ್ವಾ. ಮತ್ತೆ ಹಿಂದ ಕಡೆಯಿಂದ ಅಕ್ಕಂದವರು ಬಡಾಂತ ಹೊಡೆದಾಡ್ತಾರೆ, ಅವರು ಅಲ್ಲ ನಮ್ಗೆ ಇಟ್ಟು ಕೊಡ್ತಾರೆ, ಅಪ್ಪದವ್ರನ್ನ ಹೊಡಿತಾರೆ ಇಲ್ವಾ. ಆಮೇಲೆ ಶಾಲೆಗೆ ಹೋದ ಕೆಲವರು ಅವರು ನಮ್ಗೆ ಬಿಡೋದಿಲ್ಲ. ಮಕ್ಕಳಾಗಿರೋ ಎಲ್ಲರೂ ನಮ್ಮ ಮೇಲೆ ಕಾಳಜಿ ಕೊಡ್ತಾರೆ. ಹೇಗೆ ಕಾಳಜಿ ತೋರಿಸೋದು? ಕೆಲವೊಮ್ಮೆ ಸುಳ್ಳು ನೋವಿಂದ, ಕೆಲವೊಂದೇ ಸುಳ್ಳು ಪ್ರೀತಿಯಿಂದ, ಕರೆಕ್ಟ್ ಅಲ್ವಾ. ಹಾಗಾಗಿ ನಾವು ಮಕ್ಕಳಾಗಿರೋ ನಾವೇನು ಮಾಡ್ತೀವಿ, ನಾವು ನೋಡ್ತೀವಿ, ನನ್ನ ಯಾರು ಪ್ರೀತಿಸ್ತಾ ಇದ್ದೀರಾ, ನನ್ನ ಯಾರು ನೋಡ್ತಾ ಇದ್ದೀರಾ, ನಾನಿವತ್ತು ಚೆನ್ನಾಗಿ ಪೌಡ್ರ್ ಹಾಕೊಂಡು ಯಾರು ನನಗೆ ಹೇಳಿದ್ದೀರಾ? ಅಲ್ಲ, ನಾನು ಮನೆಯಿಂದ ಬರುವಾಗ ನನ್ನ ಚೆನ್ನಾಗಿ ನೋಡ್ತೀನಿ, ಚೆನ್ನಾಗಿದೆಯಾ, ನಾನು ಸ್ವಲ್ಪ ಕೂದಲೆಲ್ಲ ಚೆನ್ನಾಗಿ ಮಾಡಿಕೊಂಡು ಬಾಚಣಿಗೆ ಮಾಡಿ, ಅಲ್ಲಾಂದರೆ ಹುಡುಗರ ಹತ್ರ ಬಾಚಣಿಗೆ ಜಾಬಲ್ಲಿ ಹಾಕ್ಕೊಂಡು ಪರ್ಸಿ ಕಡೆ ಹಾಕ್ಕೊಂಡು ಸ್ಟೈಲಾಗಿ ಬರ್ತಾರೆ, ಕರೆಕ್ಟ್ ಅಲ್ವಾ. ನಾವು ನಮ್ಮನ್ನು ನೋಡ್ತೇವೆ. ಅದೇ ರೀತಿಯಲ್ಲಿ ನಮಗೂ ಆಗೋಗಳು ಬರ್ತದೆ, ಜ್ವರ ಬರ್ತದೆ ಇಲ್ವಾ, ಜ್ವರ ಬರ್ತದೆ, ಕೆಲವೊಮ್ಮೆ ನಾವು ಅಡ್ಡಬಿದ್ದು ಬೀಳ್ತೀವಿ, ಆಮೇಲೆ ಗಾಯಗಳಾಗ್ತದೆ, ನಾವು ಔಷಧಿ ಹಚ್ಚಬೇಕು, ಜ್ವರ ಬಂದರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು. ಕೆಲವೊಮ್ಮೆ ಆಗೋದ್ರಲ್ಲಿ ನಮ್ಮ ತಾಯಿ ತಂದೆಯವರು ನಮ್ಮ ಪೋಷಕರು ಹೇಳ್ತಾರೆ, ಏನಂತ ಹೇಳ್ತಾರೆ ಅವರು, ಜ್ವರ ಬಂದಾಗ ಏನಂತ ಹೇಳ್ತಾರೆ, ಈ ಜ್ವರ ಸ್ವಲ್ಪ ಹೆಚ್ಚಾಗಿದೆ ಹೇಳ್ತಾರ, ಏನಂತ ಹೇಳ್ತಾರೆ, ಹೌದು ಸರಿಯಾಗ್ತದೆ, ನಾಳೆ ನೀವು ಗುಣ ಹೊಂದ್ತೀರ, ನಾಳೆ ನೀವು ಶಾಲೆಗೆ ಹೋಗ್ತೀರ, ನಮಗೆ ಒಳ್ಳೆ ಭರವಸೆ ತುಂಬಿಸ್ತಾರೆ. ಬರಲೇಬಾರ್ದಂತ ಇತ್ತು, ಸುಮ್ಮನೆ ಎಲ್ಲರಲ್ಲಿ ಫಂಕ್ಷನ್ ಇದ್ದಂಗಿರ್ತದ ಹಂಗಿರ್ತದ ಅಂತ ಮಾಡಿದೆ. ಬಟ್ ಇಲ್ಲಿ ಬಂದು ಒಳ್ಳೆ ಫ್ರೆಂಡ್ಸ್ ಮಾಡ್ಕೊಂಡಿನಿ, ಎಲ್ಲರ ಜೊತೆಗೆ ಎಂಜಾಯ್ ಮಾಡೀನಿ. ಟೀಮ್ ಮಾಡಿದ್ರು, ಟೀಮ್ನಲ್ಲಿ ಎಲ್ಲರ ಎಫರ್ಟ್ ಹಾಕಿ ಎಲ್ಲರೂ ಚೆನ್ನಾಗಿ ಮಾಡಿದ್ವಿ. ಆಮೇಲೆ ಎಲ್ಲರೂ ಹೊರಗೆ ಕುಂತು ಊಟ ಮಾಡಿವಿ. ನನಗೆ ಎಷ್ಟು ಇಷ್ಟ ಆಯ್ತು, ಫಸ್ಟ್ ಟೈಮ್ ನಾನೇ ಕವಿತೆ ರಚನೆ ಮಾಡಿ. ಈ ಕಾರ್ಯಾಗಾರದಲ್ಲಿ ಇನ್ನೋರ್ವ ಮುಖ್ಯ ಅತಿಥಿಗಳಾಗಿ ಶ್ರೀ ನಿಜಾಮುದ್ದೀನ್ ವಾಯ್ಸ್ ಆಫ್ ಯಾದಗಿರಿ ಪತ್ರಿಕೆಯ ಪತ್ರಕರ್ತರು ಉಪಸ್ಥಿತರಿದ್ದರು. ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಕೊಯ್ಲೋರ, ಮುಷ್ಟೂರ, ಕೆಎಂಪಿಎಸ್ ಯಾದಗಿರಿ, ಕನ್ಯಾ ಪ್ರೌಢಶಾಲೆ ಯಾದಗಿರಿ, ಆದರ್ಶ ವಿದ್ಯಾಲಯ ಯಾದಗಿರಿ, ಈ 5 ಶಾಲೆಗಳ 37 ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ಹಾಗೂ ಶ್ರೀ ರಮೇಶ್ ಮಾಣಿ, ರಾಜ್ಯ ಸಂಪನ್ಮೂಲ ವ್ಯಕ್ತಿಗಳು, ಎಪಿಡಿ ಸಂಸ್ಥೆ ಯಾದಗಿರಿ, ಶ್ರೀಮತಿ ಶಿವರಾಣಿ, ಕುಟುಂಬ ಕಲ್ಯಾಣ ಇಲಾಖೆ, ಮಾನಸಿಕ ಆರೋಗ್ಯ ಸಾಮಾಜಿಕ ಕಾರ್ಯಕರ್ತರು, ಡಾಕ್ಟರ್ ಶ್ರೀಶೈಲ್ ಪೂಜಾರಿ, ಸರ್ಕಾರಿ ಡಿಗ್ರಿ ಕಾಲೇಜು ಯಾದಗಿರಿ ಅವರು ತರಬೇತಿದಾರರಾಗಿ ಆಗಮಿಸಿದ್ರು. ಸ್ವಾಗತವನ್ನ ಆಪ್ತ ಸಮಾಲೋಚಕರು ಆದ ಸೂರ್ಯಕಾಂತ್, ನಿರೂಪಣೆಯನ್ನ ಮಲ್ಲಿಕಾರ್ಜುನ್ ಕುರಿಕುಂದಿ ಹಾಗೂ ವಂದನಾರ್ಪಣೆಯನ್ನ ದೇವೇಂದ್ರಪ್ಪ ತೆಲುಗರು ನೆರವೇರಿಸಿದ್ರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.